ವೇಣುಗೋಪಾಲಸ್ವಾಮಿ ದೇವಸ್ಥಾನ ಬ್ಯಾಕ್ ವಾಟರ್. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ನಾನು ನನ್ನ ಫ್ರೆಂಡು. ಅದರದ್ದೇ ವ್ಲಾಗು ನಾನು ಪ್ರೀವಿಯಸ್ ವ್ಲಾಗ್ ಮಾಡಿದಾಗ ಹೇಳಿದ್ದೆ, ನನ್ನ ನೆಕ್ಸ್ಟ್ ವಿಡಿಯೋ ಬ್ಯಾಕ್ ವಾಟರ್ಗೆ ಹೋಗಿದ್ದಂತಹ ವಿಡಿಯೋ ಆಗಿರುತ್ತೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಾವು ಒಂಟಿಕೊಪ್ಪಲಿಗೆ ಹೋಗಿದ್ವಿ. ಸೊ ಅಲ್ಲಿ ದೇವಸ್ಥಾನನ ನಿಮಗೆ ನಾನು ತೋರಿಸ್ತೀನಿ, ಆನಂತರ ಬ್ಯಾಕ್ ವಾಟರನ್ನ ತೋರಿಸ್ತೀನಿ. ಓಕೆನಾ? ನಾವು ಫಸ್ಟು ಒಂಟಿಕೊಪ್ಪಲಿಗೆ ಬಂದ್ವಿ. ಅಲ್ಲಿ ಕೂಡ ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಹಾಗೆ ಅಂಬೆಗಾಲು ಕೃಷ್ಣನ ವಿಗ್ರಹ ಇದೆ. ಸೊ ಅಲ್ಲಿಗೆ ಬಂದ್ವಿ ನಾವು ಫಸ್ಟು. ಸೊ ಇಲ್ಲಿ ಬಂದು ನಾವು ಆಂಜನೇಯನಿಗೆ ನಮಸ್ಕಾರ ಮಾಡಿಕೊಂಡು, ಅಂದರೆ ಕಂಬ ಇರುತ್ತಲ್ವ ಮುಂದೆಗಡೆ, ಅಲ್ಲಿ ಆಂಜನೇಯ ಸ್ವಾಮಿಗೆ ನಮಸ್ಕಾರನ ಮಾಡಿಕೊಂಡು ಅಲ್ಲಿ ತುಳಸಿ ಎಲ್ಲ ಇಟ್ಟಿದ್ರು. ಸೊ ಕುಂಕುಮ ಎಲ್ಲ ಇಟ್ಟಿದ್ರು, ಅದನ್ನು ಹಚ್ಕೊಂಡು ಹಾಗೆ ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ನಮಗೆ ಫೀಲ್ ಒಂದು ರೀತಿ ತುಂಬಾ ವೈಬ್ ಚೆನ್ನಾಗಿತ್ತು. ಅಲ್ಲೂ ಕೂಡ ಪ್ರಶಾಂತವಾಗಿತ್ತು. ದೇವಸ್ಥಾನ ತುಂಬ ದೊಡ್ಡದಾಗಿ ಕೂಡ ಇದೆ. ಹಾಗೆ ಬಾಗಿಲುಗಳ ಹತ್ರ ಹೋಗ್ತಾ ಇದ್ದಂಗೆ ನಮಗೆ ನಂಜನಗೂಡು ದೇವಸ್ಥಾನದಲ್ಲಿ ಹೋಗ್ತೀವಲ್ವ, ಆ ರೀತಿ ಅನ್ನಿಸ್ತಾ ಇತ್ತು ನನಗೆ. ಸೊ ಅಲ್ಲಿ ಒಳಗಡೆ ಹೋದ್ವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಿ ಆಯಿತು. ನಾವು ಹೋಗಿದ್ದಿದ್ದು ಸೋಮವಾರ, ವಾರ ಕೂಡ ಇದ್ದಿದ್ದರಿಂದ ದೇವರಿಗೆ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು. ದೇವಸ್ಥಾನದಲ್ಲಿ ಕೂಡ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನಾವು ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಆನಂತರ ನಾವು ಪಕ್ಕದಲ್ಲೇ ಇನ್ನೊಂದು ದೇವರಿದೆ, ಯಾವುದು ಸಾರಿ ನಾನು ಹೆಸರು ಮರ್ತೋಗ್ಬಿಟ್ಟೆ. ಆ ದೇವ್ರಿಗೂ ಕೂಡ ಅಲಂಕಾರನ ತುಂಬಾ ಚೆನ್ನಾಗಿ ಮಾಡಿದರು. ಸೊ ಅಲ್ಲಿ ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಅಲ್ಲಿ ಪ್ರಸಾದಕ್ಕೆ ತುಳಸಿ ಮತ್ತು ಕುಂಕುಮನ ಇಟ್ಟಿರ್ತಾರೆ. ಸೊ ಕುಂಕುಮನ ಹಣೆಗಿಟ್ಕೊಂಡು ತುಳಸಿನ, ಆ್ಯಕ್ಚುಲಿ ನನಗೆ ಒಬ್ಬರು ಹೇಳಿದ್ದು ಏನಂತ ಹೇಳಿದ್ರೆ, ತುಳಸಿನ ನಾವು ತೊಗೊಂಡು ಹಾಗೆ ಇಟ್ಕೊಳ್ತೀವಿ ಅಥವಾ ತಲೆಗೆ ಇಟ್ಕೊಳ್ತೀವಿ, ಹಂಗೆ ಮಾಡಬಾರ್ದಂತೆ, ತಿನ್ನಬೇಕಂತೆ ತುಳಸಿನ. ಸೊ ಅಲ್ಲಿ ನನಗೆ ಯಾರೋ ಒಬ್ಬರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೇಳಿದರು ಹಂಗಂತ. ಹಾಗಾಗಿ ನಾನು ತುಳಸಿನ ತಿಂದೆ ಮತ್ತು ಕುಂಕುಮನ ಹಣೆಗೆ ಇಟ್ಕೊಂಡೆ. ಅಲ್ಲಿಂದ ಹೊರಗಡೆ ಬಲಭಾಗದಲ್ಲಿ ನಮಗೆ ವರಾಹಸ್ವಾಮಿ ವಿಗ್ರಹ ಇದೆ. ಸೊ ಭೂ ವರಾಹಸ್ವಾಮಿ ಅಂತ ಕೂಡ ಹೇಳ್ಬೋದು. ಸೊ ಅಲ್ಲಿ ನಾವು ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ವಿ. ಮತ್ತು ಎಡಭಾಗದಲ್ಲಿ ಗಣೇಶ ದೇವರ ವಿಗ್ರಹ ಇದೆ. ಸೊ ಅಲ್ಲಿನೂ ಕೂಡ ನಾವು ದೇವರಿಗೆ ನಮಸ್ಕಾರನ ಮಾಡ್ಕೊಂಡ್ವಿ. ಅಲ್ಲಿಂದ ಒಂದು ಪ್ರದಕ್ಷಿಣೆ ಬರೋಣ ಅಂತ ಹೇಳಿ ಮುಂದೆ ಹೋದ್ವಿ. ಅಲ್ಲಿ ಒಂದು ಬಾವಿ ಎಲ್ಲ ಇದೆ. ಸೊ ದೇವಸ್ಥಾನ ಮಾತ್ರ ತುಂಬಾ ದೊಡ್ಡದಾಗಿದೆ, ತುಂಬ ಕ್ಲೀನಾಗಿ ಕೂಡ ಇದೆ, ಹಾಗೆ ತುಂಬ ಚೆನ್ನಾಗಿ ಕೂಡ ಇದೆ. ಸೊ ನೋಡೋದಕ್ಕಂತೂ ಖುಷಿ ಆಗುತ್ತೆ. ಸೊ ನಾನು ಇದೇ ಫಸ್ಟು ಆ್ಯಕ್ಚುಲಿ ಒಂಟಿಕೊಪ್ಪಲ್ಗೆ ಹೋಗಿದ್ದಿದ್ದು. ಇಷ್ಟು ದಿನ ಹೋಗ್ಬೇಕಂತ ಅಂದ್ಕೊಳ್ತಾನೆ ಇರ್ತೀನಿ, ಯಾವಾಗ ಹೋದಾಗ್ಲೂ ನನಗೆ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನನ್ನ ಫ್ರೆಂಡ್ ಬಂದಿದ್ದರಿಂದ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗಿದ್ದೆ. ಸೊ ಒಬ್ಬೊಬ್ಬರೇ ಹೋಗೋದಂದರೆ ಎಲ್ಲಿಗಂದ್ರೂ ಬೇಜಾರು, ಜೊತೆಗೊಬ್ರು ಇರ್ತಾರೆ ಅಂದರೆ ಎಲ್ಲಿಗೆ ಬೇಕಿದ್ರೂ ಹೋಗ್ಬೋದು. ಹಾಗಾಗಿ ಹೋಗಿದ್ವಿ. ನೋಡಿ ಇಲ್ಲಿ ಬಾವಿ ಇದೆ, ಇಲ್ಲಿಂದನೇ ಅವರು ದೇವರಿಗೆ ಅಭಿಷೇಕಕ್ಕೆಲ್ಲ ನೀರೆಲ್ಲ ತೊಗೊಳ್ತಾರಂತೆ, ಅಲ್ಲಿ ಅರ್ಚಕರು ಹೇಳ್ತಾಯಿದ್ರು. ಸೊ ನಾವು ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಹಿಂದೆಗಡೆನೇ ಅಂಬೆಗಾಲು ಕೃಷ್ಣಂದು ವಿಗ್ರಹ ಇದೆ. ಸೊ ಅಲ್ಲಿ ದೇವ್ರನ್ನ ನೋಡಿ ಅಂತೂ ನಮಗೆ ಖುಷಿ ಆಯಿತು. ಇದು ಆ್ಯಕ್ಚುಲಿ ಉತ್ಸವ ಮೂರ್ತಿ. ಸೊ ಅಲ್ಲಿ ಕೂಡ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಇಟ್ಟಿದ್ರು. ಸೊ ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಾವು ಆನಂತರ ಇಲ್ಲಿ ಅಂಬೆಗಾಲು ಕೃಷ್ಣ ಅಂತ ಹೇಳಿದ್ನಲ್ವ, ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ನೋಡಿ ದೇವರು ಅಂಬೆಗಾಲು ಕೃಷ್ಣ. ಆ್ಯಕ್ಚುಲಿ ಅಲ್ಲಿ ಯಾರೂ ವಿಡಿಯೋ ಮಾಡಬೇಡಿ ಅಂತ ಹೇಳಿಲ್ಲ, ಆದರೂ ಎಲ್ಲ ದೇವಸ್ಥಾನದಲ್ಲೂ ಅದನ್ನೇ ಹೇಳೋದ್ರಿಂದ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಆದ್ರೂ ಈ ರೀತಿ ಒಂದು ವಿಡಿಯೋನ ಮಾಡಿಕೊಂಡೆ. ಇಲ್ಲಿ ಅಂಬೆಗಾಲು ಕೃಷ್ಣ ಇತ್ತು, ತುಂಬಾ ಚೆನ್ನಾಗಿತ್ತು. ಕಪ್ಪು ಕಲ್ಲಿಂದ ಮಾಡಿರೋ ವಿಗ್ರಹ, ತುಂಬಾ ಒಂದು ರೀತಿ ಮಗುನ ನೋಡ್ದಂಗೆ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ವಿಗ್ರಹ. ಸೊ ಅಲ್ಲಿ ಸ್ವಾಮಿಯವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ತೀರ್ಥ ಪ್ರಸಾದ ಎಲ್ಲ ತೊಗೊಂಡ್ವಿ. ಆ ದೇವ್ರನ್ನ ನೋಡ್ತಿದ್ರಂತೂ ನನಗೆ ತುಂಬ ಹೊತ್ತು ನೋಡ್ಬೇಕಂತಲೇ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ನೋಡಿಕೊಂಡೇ ನಿಂತಿದ್ವಿ ತುಂಬ ಹೊತ್ತು. ಜನ ಕೂಡ ಅಷ್ಟೇನು ರಶ್ ಇಲ್ಲದ ಕಾರಣ ನಮಗೆ ನಿಂತ್ಕೊಳ್ಳೋದಕ್ಕೆಲ್ಲ ಟೈಮ್ ಇತ್ತು. ಹಾಗಾಗಿ ತುಂಬ ಹೊತ್ತು ನಿಂತ್ಕೊಂಡು ದೇವ್ರನ್ನ ನೋಡ್ತಾ ಇದ್ವಿ. ಆನಂತರ ನಾವು ಅಲ್ಲಿಂದ ಹೊರಟ್ವಿ. ಮತ್ತು ಪಕ್ಕದಲ್ಲೇ ಒಂದು ಹಾಲ್ ಇದೆ. ಅದೇ ಇದೇನೋ ಫಂಕ್ಷನ್ಸ್ ಮಾಡ್ತಾರಲ್ಲ ಅವಾಗ.
ಒಂಟೆಕೊಪ್ಪಲಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವರ ದರ್ಶನ ಮಾಡಿ ಖುಷಿಯಾಯಿತು. ಹಾಗೆ ಅಂಬೆಗಾಲ್ ಕೃಷ್ಣನ ನೋಡಿನೂ ಕೂಡ ತುಂಬಾ ಖುಷಿಯಾಯಿತು. ಇಲ್ಲಿ ನೋಡಿಕೊಂಡು ನಾವು ಮತ್ತೆ ಇನ್ನೆಲ್ಲಿ ಹೋಗೋದು ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇರಬೇಕಾದ್ರೆ KRSಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಅಲ್ಲೆಲ್ಲರೂ ಹೇಳಿದ್ದು ಕೂಡ ಅದೇನೆ, ಇಲ್ಲಿ ನಿಮಗೆ ನಿಯರ್ ಸಿಗೋದು KRS, ಸೊ KRSಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿಂದ ನಾವು ಬಸ್ ಹತ್ಕೊಂಡು KRSಗೆ ಬಂದ್ವಿ. ನಾವು KRSಗೆ ಹೊರಟಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ, ಬಟ್ ನಮಗೆ ಗೊತ್ತಿರಲಿಲ್ಲ ಇವತ್ತು ಸಿದ್ದರಾಮಯ್ಯ ಅವರು ಅಲ್ಲಿಗೆ ಬಾಗಿನ ಕೊಡಲಿಕ್ಕೆ ಬರ್ತಾರೆ ಅಂತ ಹೇಳಿ. ನಮಗೊಂದು ರೀತಿ ಖುಷಿ ಆಯಿತು ಅಲ್ಲಿ ವಿಷಯ ಗೊತ್ತಾದಾಗ. ಸೊ ಒಳ್ಳೆ ದಿನವೇ ನಾವು KRSಗೆ ಬಂದಿದ್ದೀವಿ ಅಂತ ಅಂದ್ಕೊಂಡು KRS ಎಲ್ಲ ನೋಡಿಕೊಂಡು ಅಲ್ಲಿ ಆ್ಯಕ್ಚುಲಿ ಇವತ್ತು ದೇವರಿಗೆ ವಿಗ್ರಹ ಏನು ಹೇಳೋದು ಹೂವಿನ ಅಲಂಕಾರ ಎಲ್ಲ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಬಾಗಿನ ಕೊಡೋ ಜಾಗದಲ್ಲಿ ಮತ್ತು ಕಾವೇರಿ ತಾಯಿ ಇರೋ ಜಾಗದಲ್ಲಿ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಅದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿ ಊಟ ಕೂಡ ಮಾಡಿದ್ವಿ. ಸೊ ಇವತ್ತು ಸಿದ್ದರಾಮಯ್ಯ ಅವ್ರು ಬರ್ತಾ ಇದ್ದಿದ್ದರಿಂದ ಸ್ಪೆಷಲ್ ಊಟನೇ ಇತ್ತು ಅಂತ ಹೇಳಿರ್ಬೋದು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ಸ್ವಲ್ಪ ಎಲ್ಲ ಓಡಾಡಿಕೊಂಡು ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದ್ದೆಲ್ಲ ಆಗಿದ್ಮೇಲೆ ನಾವು ಅಂದ್ಕೊಂಡ್ವಿ ಬ್ಯಾಕ್ ವಾಟರ್ಗೆ ಹೋಗೋಣ, ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಲ್ಲಿ ಒಂದು 7-8 ಜನ ಲೇಡೀಸನ್ನ ಎಲ್ಲ ಜೊತೆ ಮಾಡಿಕೊಂಡು ಅವ್ರ ಜೊತೆ ಎಲ್ಲ ನಾವು ಬ್ಯಾಕ್ ವಾಟರ್ಗೆ ಹೋದ್ವಿ. ನಾನು KRSಗೆ ಹೋಗಿದ್ದಿರದೇ ಒಂದು ಸಪ್ರೇಟ್ ವ್ಲಾಗನ್ನು ಮಾಡಿದ್ದೀನಿ. ಅಕಸ್ಮಾತ್ ನೀವೇನಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ನ ಚೆಕ್ ಮಾಡಿ, ಸಿಗುತ್ತೆ. ನನ್ನ ಸ್ವಾಮಿ ದೇವಸ್ಥಾನ ಬ್ಯಾಕ್ ವಾಟರ್. ವಾವ್, ಆ್ಯಕ್ಚುಲಿ ಬರ್ಬೇಕಂತ ನಂಗೆ ತುಂಬ ದಿವಸದಿಂದ ಅನಿಸ್ತಾ ಇತ್ತು, ಬರೋದಕ್ಕೆ ಆಗಿರಲಿಲ್ಲ. ಇವತ್ತು ಫೈನಲಿ ಬಂದಿದ್ದೀವಿ. ಬಟ್ KRSಗೆ ಬಂದರೆ ನೀವು ಅಲ್ಲಿಂದ ಯಾವುದೇ ಬಸ್ಗಳಿಲ್ಲ, ಓನ್ ವೆಹಿಕಲ್ ಇರೋರು ಬರ್ಬೋದು. ಆಟೋಗಳು ಬರುತ್ತೆ, ಬಟ್ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ. ನಮ್ಗೆ ಬರಬೇಕಂತ ಅನಿಸಿದರೆ ಬರ್ಬೋದು. ನಾವು ಆಟೋದಲ್ಲೇ ಬಂದ್ವಿ. ಒಂದು 7-8 ಜನ ಲೇಡೀಸ್ ಇದ್ದರು. ಸೊ ಅವ್ರನ್ನ ಜೊತೆ ಮಾಡಿಕೊಂಡು ನಾವು ಕಡಿಮೆ ಮಾಡಿಕೊಂಡು ಬಂದ್ವಿ ಆಟೋದಲ್ಲಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಒಳಗಡೆ ಹೋಗಿಲ್ಲ ಇನ್ನು, ಒಳಗಡೆ ಹೋದ್ಮೇಲೆ ತರಿಸ್ತೀನಿ ಅಲ್ಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೀರು ನೋಡಿ, ಎಷ್ಟು ದೂರ ನೋಡ್ತೀವಿ ಅಷ್ಟು ನೀರು ಕಾಣಿಸುತ್ತೆ. ಅಲ್ಲಿ ಎಷ್ಟು ದೂರದಲ್ಲಿದೆ KRS. ನೀರು ಸೌಂಡ್ ಕೇಳಿಸಿದೆಯಾ ನಿಮಗೆ? ಇಲ್ಲಿ ಬಂದು ತೋರಿಸ್ತೀನಿ. ಇಲ್ಲಿ ಮೆಟ್ಲು ಇದೆ, ಬಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ ನೀರು ಹೆಂಗೆ ಒದಿತಾ ಇದೆ ಅಂತ. ಸಮುದ್ರದಲ್ಲಿ ಅಲೆ ಬಂದಂಗೆ ಬರ್ತಾ ಇದೆ. ಬಂದಂಗೆ ಬರ್ತೈತೆ ನೀರು. ಬಿದ್ದರೆ ಇಲ್ಲಿ ಸರಿಯಾಗಿ ಎಷ್ಟು ನೋಡಿ, ನಾವು ಎಷ್ಟು ದೂರ ನೋಡ್ತೀವಿ ಅಷ್ಟು ದೂರ ನೀರು ಕಾಣಿಸುತ್ತೆ. ಅಲ್ಲೇನು ಬೋಟಿಂಗ್ ಇದೆ ಅನ್ಸುತ್ತೆ ಕಡೆ. ಅಲ್ಲಿ ಮಧ್ಯೆ ಎಲ್ಲ ಏನು ಓಡಾಡ್ತಾ ಇರೋದು ಅವ್ರವ್ರೇ, ಏನು KRSನವರೇ. ದೇವಸ್ಥಾನದ ಒಳಗಡೆ ಮಾತ್ರ ಸೂಪರಾಗಿದೆ, ಪೀಸ್ಫುಲ್ಲಾಗಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬಟ್ ವೀಡಿಯೋ ಮಾಡೋ ಹಂಗಿರಲಿಲ್ಲ, ಹಾಗಾಗಿ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳಿಲ್ಲ. ಬಟ್ ಒಂದು ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ, ತುಂಬ ಖುಷಿಯಾಗುತ್ತೆ. ಎಲ್ಲ ಥರದ ದೇವರ ವಿಗ್ರಹಗಳು ಇದೆ. ಅಂದರೆ ಅಷ್ಟಲಕ್ಷ್ಮಿಯರ ವಿಗ್ರಹಗಳಿದೆ, ನವಗ್ರಹಗಳ ವಿಗ್ರಹ ಇದೆ, ಹಾಗೆ ದತ್ತಾತ್ರೇಯರ ವಿಗ್ರಹ ಇದೆ, ಮತ್ತು ಎಲ್ಲ ಥರ ದೇವರುಗಳ ವಿಗ್ರಹವೂ ಇದೆ. ಕೃಷ್ಣನ ಮಾತ್ರ ನೋಡ್ತಾ ಇದ್ದರೆ ಕಣ್ಣು ತುಂಬಿ ಬರೋ ಥರ ಇದ್ದಾರೆ. ಶ್ರೀಕೃಷ್ಣ ಮಾತ್ರ ಕಣ್ಣು ತುಂಬಿ ಬರೋ ಥರ ಕೊಳಲು ಹಿಡ್ಕೊಂಡಿರೋ ಕೃಷ್ಣ. ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಮಾತ್ರ, ಮಸ್ತಾಗಿದೆ. ಬಟ್ ನೀವೇನಾದರೂ KRSಗೆ ಬಂದರೆ ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ತುಂಬಾ ಖುಷಿ ಪಡ್ತೀರಾ. ವಾಟರ್ ಕೂಡ ಅಷ್ಟೇ, ನಿಮಗೆ ನೋಡಿ ಈ ಕಡೆ ಫುಲ್ಲು ನೋಡ್ತಾಯಿದ್ರೆ ವಾಟರು, ಈ ಕಡೆ ಫುಲ್ಲು ನೋಡ್ತಾಯಿದ್ರೆ ವಾಟರು, ಎಲ್ಲಿ ನೋಡ್ತಾಯಿದ್ರಲ್ಲಿ ವಾಟ್ರೇ ಕಾಣಿಸುತ್ತೆ. ತುಂಬಾ ಖುಷಿ ಆಗುತ್ತೆ, ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಜೊತೆ ಬಂದ್ರಂತೂ ಮಸ್ತ್ ಟ್ರಿಪ್ ಆಗುತ್ತೆ. ದೇವಸ್ಥಾನದ ಒಳಗಡೆ ಇರೋ ಗೋಪುರಗಳು ತುಂಬಾ ಚೆನ್ನಾಗಿದೆ ಒಳಗಡೆ ಮಾತ್ರ. ಬಟ್ ಸ್ವಲ್ಪ ಕೂಡ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ, ಒಂದು ಫೋಟೋ ಕೂಡ ತೆಗಿಲಿಕ್ಕೂ ಬಿಡಲಿಲ್ಲ. ಒಳಗಡೆ ಮಾತ್ರ ಸಖತ್ತಾಗಿದೆ. ನಿಜ ನೀವು ಒಂದು ಸಲ ವಿಸಿಟ್ ಮಾಡಿ, ತುಂಬಾ ಖುಷಿ ಪಡ್ತೀರಾ, ಎಂಜಾಯ್ ಮಾಡ್ತೀರಾ. ಸೊ ನೋಡಿ ಅವರೆಲ್ಲ ಒಂದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಖುಷಿ ಆಯಿತು ನನಗಂತೂ ಇಲ್ಲಿ ಬಂದಿದ್ದಕ್ಕೂ. ನೀರು ಹೆಂಗೆ ಹರಿತಾ ಇದೆ ಅಂದರೆ ನಾವು ಮಂಗ್ಳೂರಿಗೆ ಹೋಗಿ ಬೀಚ್ ನೋಡೋದೇ ಬೇಡ, ಇಲ್ಲೇ ಒಳ್ಳೆ ಅಲೆ ಬಂದಂಗೆ ಬರ್ತಾಯಿದೆ ನೀರು. ಇವಾಗ ಫುಲ್ಲು KRS ತುಂಬಿದೆ, ಹಾಗಾಗಿ ನೋಡಿ ನೀರು ಯಾವ ರೀತಿ ಅಲೆ ಥರನೇ ಬರುತ್ತೆ.
ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ನೋಡಿ. ಒಳ್ಳೆ ಆಕಾಶ ಭೂಮಿ ಒಂದಾದಂಗೆ ಕಾಣಿಸ್ತಾ ಇದೆ ಇಲ್ಲಿ. ನೀರು ಶ್ರೀಕೃಷ್ಣನಿಗೆ ತುಳಸಿ ಗಿಡ ಪ್ರಿಯವಾಗಿದ್ದರಿಂದ ತುಳಸಿ ಗಿಡಗಳನ್ನ ಇಲ್ಲಿ ಉದ್ದಕ್ಕೂ ನೆಟ್ಟಿದ್ದಾರೆ. ಅದಕ್ಕೆಲ್ಲ ಗೊಬ್ಬರನ ಕೂಡ ಹಾಕ್ತಾ ಇದ್ದಾರೆ ಚೆನ್ನಾಗಿ ಬರಲಿ ಗಿಡಗಳು ಅಂತ. ಸೊ ಇಲ್ಲೆಲ್ಲ ಫುಲ್ಲು ಈ ಲೈನ್ ಫುಲ್ಲು ತುಳಸಿ ಗಿಡನೇ ಹಾಕಿದ್ದಾರೆ. ಎಷ್ಟು ಘಮ ಬರ್ತಾಯಿದೆ ಗೊತ್ತಾ ತುಳಸಿ. ವಾವ್, ನೋಡಿ ಇಲ್ಲಿ ಅಂದರೆ ಅದೇ ನಾನು ಹೇಳ್ದಂಗೆ ಓನ್ ವೆಹಿಕಲ್ಸ್ ಬರೋರು ಮಾತ್ರ ಬರೋದಕ್ಕಾಗತ್ತೆ. ಬಸ್ಸೆಲ್ಲ ನಂಬ್ಕೊಂಡು ಬರೋಕ್ಕಾಗಲ್ಲ. ಆಟೋಗಳು ಕೂಡ ಜಾಸ್ತಿ ಬರೋದಿಲ್ಲ ಇಲ್ಲಿ. ನಾವೇನಾದರೂ ಜಾಸ್ತಿ ಜನ ಇರ್ತೀವಿ ಅಂತಂದರೆ ಶೇರ್ ಮಾಡಿಕೊಂಡು ಆಟೋದಲ್ಲಿ ಬರ್ಬೋದು. ಇಲ್ಲಾಂದರೆ ಓನ್ ವೆಹಿಕಲ್ ಇದ್ದರೆ ಮಾತ್ರ ಇಲ್ಲಿಗೆ ಬರೋಕ್ಕಾಗುತ್ತೆ. ದೇವಸ್ಥಾನ ಮಾತ್ರ ಅದ್ಧೂರಿಯಾಗಿದೆ. ಇಲ್ಲಿ ಅದೇ ಟೂರಿಸ್ಟ್ ಬಸ್ಗಳೆಲ್ಲ ಮಾಡ್ಕೊಂಡು ಬಂದಿರ್ತಾರಲ್ವ ಅವ್ರು ಬರ್ತಾರೆ, ಮತ್ತು ಓನ್ ವೆಹಿಕಲ್ಸ್ ಇರೋರು ಬರ್ತಾರೆ. ನೀವು ನೋಡ್ತಿರ್ಬೋದು ಇಲ್ಲಿ ಒಂದೇ ಒಂದು ಆಟೋ ನಿಂತಿದೆ ಅಷ್ಟೇ. ಈ ಹಣ್ಣನ್ನು ನಾವು ಗಾಜಿನ ಹಣ್ಣು ಅಂತ ಕರಿತಾ ಇದ್ವಿ. ನಾವು ಚಿಕ್ಕವರಿರುವಾಗೆಲ್ಲ ತುಂಬ ತಿಂತಾ ಇದ್ವಿ. ತುಂಬಾ ಚೆನ್ನಾಗಿರುತ್ತೆ. ಅದು ಒಂಥರ ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ಟೇಸ್ಟ್ ಮಾಡಿದ್ದೀರಾ? ಟೇಸ್ಟ್ ಮಾಡಿದರೆ ಕಮೆಂಟ್ನ ಮಾಡಿ ತಿಳಿಸಿ. ಸೊ ಇದಿಷ್ಟು ನಾವು ಬ್ಯಾಕ್ ವಾಟರಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದ ಒಂದು ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.